ಒಂದನೇ ತಾರೀಕೆಲ್ಲ ಸ್ಯಾಲರಿ ನನ್ನ ಅಕೌಂಟಿಗೆ ಬಂದ್ಬಿಡ್ಬೇಕು. ಯಾಕೆ ಆ ಸಂಪತ್ತಿಗೆ ನಾನು ಯಾಕೆ ತಿಂಗಳು ಪೂರ್ತಿ ಕಷ್ಟಪಟ್ಟು ನನ್ನ ಸ್ಯಾಲ್ರಿ ನಿಮಗೆ ಕೊಡಬೇಕು? ಒಂದು ಕೆಲಸ ಮಾಡಿ, ನಾನು ರಿಸೈನ್ ಮಾಡಿಬಿಡ್ತೀನಿ ಕೆಲಸಕ್ಕೆ, ನೀವು ಜಾಯ್ನ್ ಆಗ್ಬಿಡಿ. ಆವಾಗ ನನ್ನ ಅಕೌಂಟಿಂದ ನಿಮ್ಮ ಅಕೌಂಟಿಗೆ ಬರೋ ಬದಲು ಡೈರೆಕ್ಟ್ ನಿಮ್ಮ ಅಕೌಂಟ್ಗೆ ಬರುತ್ತಲ್ವಾ, ಬೆಸ್ಟ್. ನಾನು ರಿಸೈನ್ ಲೆಟರ್ ರೆಡಿ ಮಾಡ್ತೀನಿ, ನಿಮ್ಮ ಜಾಯ್ನಿಂಗ್ ಬಗ್ಗೆ ಮಾತಾಡ್ತೀನಿ. ಹಾಂ, ಅಯ್ಯೋ ಒಲೆ ಮೇಲೆ ಹಾಲಿಟ್ಟಿದ್ದೆ ಇರಮ್ಮ, ಬಂದೆ. ಸರಿಮ್ಮ, ನೆನಪಿದೆ, ನಿಮ್ಮ ಬರ್ತಡೆಗೆ ತಾನೇ 2 ದಿನ ಬಂದು ಅಲ್ಲೇ ಇದ್ದು ಆರಾಮಾಗಿ ಬರ್ತೀನಿ, ಆಯಿತಾ? ನೀನೇನು ವರಿ ಮಾಡ್ಕೊಬೇಡ. ಸರಿಮ್ಮ, ಬಾಯ್. ಅಲ್ಲ ಕಣೆ, ಅಮ್ಮನ ಮನೆ ಅಂತ ಹೇಳ್ಬಿಟ್ಟು ಯಾರಾದ್ರೂ 2 ದಿನ ಹೋಗಿರ್ತಾರ? ಏನೋ ಒಂದು 2 ಅವರ್ ಹೋಗ್ಬೇಕು ಬರ್ಬೇಕಪ್ಪ. ಅಯ್ಯೋ ಹೌದಾ ಅತ್ತೆ, 1 ನಿಮಿಷ ಇರಿ. ಫಸ್ಟು ನಿಮ್ಮ ಮಗಳಿಗೆ ಹೇಳ್ಬೇಕು, ಬಂದು 1 ದಿನ ಆಗೋಯ್ತು, 1 ವಾರ ಇರ್ತೀನಿ ಅಂತ ಬಂದಿದ್ದಾರೆ. ಫಸ್ಟ್ ಅವ್ರಿಗೆ ಹೇಳ್ತೀನಿ ರೀ. ಏ ಕುತ್ಕೊಳ್ಳಮ್ಮ, ನಾನೇನೋ ತಮಾಷೆಗೆ ಹೇಳಿದ್ನಪ್ಪ. ತಮಾಷೆಗೆ ಹೇಳಿದ್ರೆ ನೀನು ಸೀರಿಯಸ್ ತಗೊಂಡಿಯಲ್ಲ. ಏನೋ ಮಾತಿಗೆ ಹೇಳಿದ್ವಪ್ಪ ನಿಮ್ಮ ಅಮ್ಮ ಮನೆಗೆ, ಏನು ವರದಕ್ಷಿಣೆ ಕೊಡಬೇಡಿ ಅಂತ. ಅವರು ಅದನ್ನೇ ಒಂದು ಅಡ್ವಾಂಟೇಜ್ ಆಗಿ ತಗೊಂಡ್ಬಿಟ್ಟಾರ. ಹೌದಾ? ಆ ಸಂಗತಿಗೆ ಯಾಕವತ್ತು ಅಯ್ಯೋ ನನಗೇನು ವರದಕ್ಷಿಣೆ ಬೇಡಮ್ಮ, ನೀವು ಮುಪ್ಪಟ್ಟೆ ಬಳಸ್ಬಿಟ್ರು ಸಾಕು ಅಂತ ಹೇಳಿದ್ರು. ಯಾವತ್ತೇ ಬಾಯ್ಬಿಟ್ಟು ಕೇಳಬೇಕಾಗಿತ್ತು. ಆದ್ರೂ ನಿಮ್ಮ ಮನೆಗೆ ಬಂದು ನಿಮ್ಮನ್ನ ನೋಡ್ಕೊಂಡು, ನಿಮ್ಮ ಮಗನ ನೋಡ್ಕೊಂಡು, ನಿಮ್ಮ ಮೊಮ್ಮಕ್ಳು ಎತ್ಕೊಂಡು, ನೀವೇ ನಮ್ಮ ಅಪ್ಪ ನಮ್ಮ ಅಮ್ಮಗೆ ವರದಕ್ಷಿಣೆ ಕೊಡ್ಬೇಕು. ಅವ್ರು ಯಾಕೆ ನಿಮಗೆ ಕೊಡ್ತಾರೆ ವರದಕ್ಷಿಣೆನ? ಅದು ಅಲ್ಲದೆ ವರದಕ್ಷಿಣೆ ಕೇಳೋದು ತಗೊಳ್ಳೋದು ಎಷ್ಟು ಮಹಾ ಅಪರಾಧ ಅಂತ ಗೊತ್ತಾ ನಿಮಗೆ? ನೀವು ಹಿಂಗೆ ಆಡ್ತಾ ಇರಿ. ನಾನು ತಮಾಷೆಗೆ ಹೇಳಿದ್ರೆ ತಮಾಷೆ ಹೇಳಿದ್ರೆ ಹಲೋ, ಹಾಂ, ಅಮೌಂಟ್ ಸೆಂಡ್ ಮಾಡಿದ್ದೀನಿ ನೋಡಮ್ಮ. ಸರಿ, ಇನ್ನೂ ಏನಾದರೂ ಬೇಕಿದ್ರೆ ನನ್ನ ಕೇಳು. ಹಾಂ ಸರಿ, ಆಯಿತು. ಏನಮ್ಮ, ಯಾರಾದ್ರೂ ಮದುವೆ ಮಾಡ್ಕೊಂಡಾಗ ತವ್ರ ಮನೆಗೆ ಯಾರಾದ್ರೂ ಗಂಡನ ಮನೆಯಿಂದ ದುಡ್ದಿದ್ದೆಲ್ಲ ದುಡ್ಡು ಕೊಡ್ತಾರ? ಮದುವೆ ಆದ್ಮೇಲೆ ಯಾರು ಅಪ್ಪ ಅಮ್ಮಗೆ ದುಡ್ಡು ಕೊಡಲ್ಲ. ಅಯ್ಯೋ ಹೌದಾ ಅತ್ತೆ, ಮದುವೆ ಆದ್ಮೇಲೆ ಯಾರೂ ದುಡ್ಡು ಕೊಡಂಗಿಲ್ವಾ? ಸರಿ ಆಯಿತು, ಹಾಗಾದರೆ ಹೇಳ್ತೀನಿ ಇವತ್ತೇ ನಿಮ್ಮ ಮಗಂಗೆ, ನಿಮ್ಮ ಅಪ್ಪ ನಿಮ್ಮ ಅಮ್ಮಗೆ ದುಡ್ಡು ಕಳಿಸ್ಬೇಡಿ ಅಂತ. ಹಾಂ, ನಿನ್ನ ಹತ್ರ ಮಾತಾಡೋಕೆ ಬಂದೆ ನೋಡು, ನನಗೆ ಖುಷಿ ಇಲ್ಲ. ನಾನೇ ಹೊಡ್ಕೋಬೇಕು. ಮೇಕಪ್ ಮಾಡ್ಕೊಂಡು ಕೂತಿದೀಯಾ, ಅಲ್ಲಿ ನಿನ್ನ ಗಂಡ ಊಟ ಮಾಡ್ತಾವನೆ. ಊಟ ಮಾಡಿದ್ಮೇಲೆ ತಟ್ಟೆ ಎತ್ತಿ ಸಿಂಕಲ್ಲಿ ಹಾಕಕ್ಕೆ ಗೊತ್ತಾಗಲ್ವಾ ಸನ? ಬಂದು ಮೇಕಪ್ ಮಾಡ್ಕೊಂಡು ನಿಂತುಬಿಟ್ಟಿದೆಯಲ್ಲ ರೂಮಲ್ಲಿ. ಇಷ್ಟೂ ಹೇಳ್ಕೊಡ್ಲಿಲ್ವಾ ನಿಮ್ಮಪ್ಪ ನಿಮ್ಮಮ್ಮ? ಹೌದಾ? ನಾನು ಯಾಕೆ ಅವ್ರು ತಿಂದಿರೋ ತಟ್ಟೆ ಸಿಂಕಲ್ಲಿ ಹಾಕಬೇಕು? ಅವ್ರು ತಿಂದಿರೋ ತಟ್ಟೆ ಅವರೇ ತೊಗೊಂಡೋಗಿ ಸಿಂಕಲ್ಲಿ ಹಾಕ್ತಾರೆ ಬಿಡಿ. ನಾನೇನು ತೊಳಿರಿ ಅಂತ ಹೇಳ್ತಾ ಇಲ್ವಲ್ಲ, ತೊಳೆದ್ರೂ ಏನು ತಪ್ಪಿಲ್ಲ. ಇದೆಲ್ಲ ಬೇಸಿಕ್ ಕತೆ. ನಿಮ್ಮ ಮಗುಗೆ ನೀವು ಇಷ್ಟು ಹೇಳ್ಕೊಟ್ಟಿಲ್ವಾ? ಯಾಕೋ ನೀನು ಆಡೋ ಮಾತೆಲ್ಲ ತುಂಬ ರೂಢಾಗಿ ಮಾತಾಡ್ತೀಯಪ್ಪ. ಅಯ್ಯೋ, ನಾನು ಯಾವಾಗಲೂ ನಿಜನೇ ಮಾತಾಡ್ತೀನತ್ತೆ. ಆಬ್ವಿಯಸ್ಲಿ ಯಾರಿಗೂ ನಿಜ ಕೇಳಕ್ಕೆ ಇಷ್ಟ ಆಗಲ್ಲ ಅಲ್ವಾ? ಸೊ ಅವರಿಗೆ ರೂಢ್ ಅಂತ ಅನ್ಸುತ್ತೆ. ಏನು ಮಾಡೋದು ಹೇಳಿ? ಏನು ಸತ್ಯ ಹರಿಶ್ಚಂದ್ರ ತುಂಡು ಇವಳು, ನಿಜನೇ ಮಾತಾಡ್ತಾಳೆ, ಸುಳ್ಳೇ ಬರಲ್ಲ ಇವಳು ಬಾಯಲ್ಲಿ.